ನೀಲಿಮಾ ಮತ್ತೆ ಯತಿನ್ ದೇವಸ್ಥಾನದಲ್ಲಿ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ರು. ನಿಮ್ಮಪ್ಪ ನಮ್ ಮದ್ವೆಗೆ ಖಂಡಿತ ಒಪ್ಕೊಳ್ಳೋದಿಲ್ಲ. ಇಲ್ಲ ನೀಲಿಮಾ, ಅವ್ರು ತುಂಬಾ ಸ್ಟ್ರಿಕ್ಟು. ಆದ್ರೆ ನನ್ ಪ್ರಕಾರ ಸಮಯ ಕಳಿತಿರಂಗೆ ಅವರು ಬದ್ಲಾಗ್ತಾರೆ. ಹಾ, ಖಂಡಿತ ಒಪ್ಕೋತಾರೆ. ಮೊಮ್ಮಕ್ಳು ಹುಟ್ಟಿದಾರೆ ಅಂತ ಗೊತ್ತಾದಾಗ ಖಂಡಿತ ಒಪ್ಕೋತಾರೆ. ಹೋಪ್ ಸೋ. ಮದ್ವೆ ಆದ್ಮೇಲೆ ಹಸ್ಬೆಂಡ್ ಅಂಡ್ ವೈಫ್ ಕೆಲ್ಸಕ್ ಹೋಗ್ತಾ ಇದ್ರು. ಆಫೀಸ್ ಮುಗಿದ್ಮೇಲೆ ಇಬ್ರು ಸೇರ್ಕೊಂಡು ಮನೆ ಕೆಲ್ಸನೂ ಮಾಡ್ಕೋತಾ ಇದ್ರು. ಕೆಲ್ವೊಂದ್ಸಲ ಯತಿನ್ ಅಡ್ಗೆ ಮಾಡಿದ್ರೆ ಕೆಲ್ವೊಂದ್ಸಲ ನೀಲಿಮಾ. ಇಬ್ರು ಹೊಂದ್ಕೊಂಡ್ ಜೀವನ ಮಾಡ್ತಾ ಇದ್ರು. ಆದ್ರೆ ನೀಲಿಮಾಗ್ ಒಂದೊಂದ್ಸಲ ಅನ್ನಿಸ್ತಿತ್ತು, ಬಹುಶಃ ಯತಿನ್ ಕುಟುಂಬ ನಮ್ಮನ್ನ ಒಪ್ಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು. ಆಗ ನಾವು ಇನ್ನೂ ಖುಷಿಯಾಗಿರ್ತಿದ್ವಿ ಬಹುಶಃ. ಅದಕ್ಕೆ ಯಾವಾಗ್ಲೂ ಅವಳು ಯತಿನ್ನ ಕೇಳ್ತಾ ಇದ್ಲು, ಇಲ್ಲಿವರೆಗೂ ನಿಮ್ಮಪ್ಪ ಫೋನೇ ಮಾಡಿಲ್ವಾ? ಬಂದಿಲ್ಲ, ಬಹುಶಃ ಬರೋದು ಇಲ್ಲ ಅನ್ಸುತ್ತೆ. ಹಾಗೆ ಯೋಚನೆ ಮಾಡ್ಬೇಡ ಯತಿನ್, ಒಂದಿನ ಖಂಡಿತ ಫೋನ್ ಬರುತ್ತೆ. ಯತಿನ್ ನೀಲಿಮಾಗೆ ಏನೋ ಹೇಳ್ಬೇಕು ಅಂತಿದ್ದ, ಆದ್ರೆ ಹೇಳೋಕಾಗ್ತಾ ಇರ್ಲಿಲ್ಲ ಅವನಿಗೆ. ಅವನು ಮನ್ಸೊಳಗಡೆನೆ ಸಂಕೋಚ ಪಡ್ತಿದ್ದ. ಇರ್ಲಿ ಬಿಡಿ, ದಿನ ಹೀಗೆ ಕಳ್ದ್ ಹೋಗ್ತಾ ಇತ್ತು. ಹೀಗೆ 2 ವರ್ಷ ಕಳೆದ ಮೇಲೆ ಇವತ್ತು ನೀಲಿಮಾಗ್ ಗೊತ್ತಾಯ್ತು ಅವಳು ಪ್ರೆಗ್ನೆಂಟ್ ಅಂತ. ಯತಿನ್, ಐ ಆಮ್ ಪ್ರೆಗ್ನೆಂಟ್. ಓ ಗಾಡ್, ನನ್ಗೆಷ್ಟು ಖುಷಿ ಆಗ್ತಿದೆ ಅಂತ ಹೇಳಕ್ಕಾಗ್ತಿಲ್ಲ. ಐ ರಿಯಲಿ ಲವ್ ಯು ನೀಲಿಮಾ. ಅಂಡ್ ಗೆಸ್ ವಾಟ್, ನಿಮ್ ತಂದೆಗೆ ಅವರು ಅಜ್ಜ ಆಗ್ತಿದಾರೆ ಅಂತ ಗೊತ್ತಾದ್ರೆ ಖಂಡಿತ ಅವರು ಮನೆಗ್ ಕರೀತಾರೆ. ಖಂಡಿತವಾಗ್ಲೂ ಫೋನ್ ಮಾಡ್ತಾರೆ. ಇಲ್ಲ ನೀಲಿಮಾ, ನಿನಗೆ ನಮ್ಮಪ್ಪನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಅಷ್ಟನ್ನ ಹೇಳ್ಕೊಂಡು ಬೇಜಾರ್ ಮಾಡ್ಕೊಂಡು ಅವನು ಮನೆಯಿಂದ ಹೊರಗೆ ಹೋಗ್ತಾನೆ. ನೀಲಿಮಾಗೆ ಅರ್ಥನೇ ಆಗೋದಿಲ್ಲ ಇಲ್ಲಿ ಏನ್ ನಡೀತಿದೆ ಅಂತ. ಒಂದ್ಸಲ ಯತಿನ್ ಅವ್ರಪ್ಪನ ಹತ್ರ ಮಾತಾಡ್ಲೇಬೇಕು. ಈ ವಿಷಯನ ಅವ್ರಿಗೆ ತಿಳಿಸ್ಲೇಬೇಕಲ್ವಾ? ಹಾ, ಪರವಾಗಿಲ್ಲ. ಯತಿನ್ ಅವ್ರಿಗೆ ಈ ಸುದ್ದಿ ಕೊಡ್ಲಿಲ್ಲ ಅಂದ್ರೆ ನಾನೇ ಕೊಡ್ತೀನಿ. ಅವತ್ತು ರಾತ್ರಿ ನೀಲಿಮಾ ಡಾಕ್ಯುಮೆಂಟ್ಸ್ ಇಂದ ಯತಿನ್ ಮನೆ ಅಡ್ರೆಸ್ ಅನ್ನ ತಗೋತಾಳೆ. ಮಾರನೇ ದಿನ ನೀಲಿಮಾ ನೇರವಾಗಿ ಅವ್ರ ತಂದೆ ಮನೆಗ್ ಹೋಗ್ತಾಳೆ. ಯಶವಂತ್ ವಿಲ್ಲಾ, ಈ ಮನೆನೇ ಅನ್ಸತ್ತೆ. ನೀಲಿಮಾ ಬೆಲ್ ಬಾರಿಸ್ತಾಳೆ. ಒಂದ್ ಹೆಂಗ್ಸ್ ಬಂದು ಬಾಗಿಲ್ ತೆಗಿತಾಳೆ. ಹಾ, ಹೇಳಿ. ಠಾಕೂರ್ ಯಶವಂತ್ ಅವರು? ಹಾ, ತಂದೆಯವರು ಒಳಗಡೆ ಇದ್ದಾರೆ, ನೀವು ಬನ್ನಿ ಒಳಗಡೆ. ಆ ಹುಡ್ಗಿ ಠಾಕೂರ್ ಯಶವಂತನ್ನ ಅಪ್ಪ ಅಂತ ಹೇಳಿದ್ಲು. ಅದನ್ನ ಕೇಳಿಸ್ಕೊಂಡು ನೀಲಿಮಾಗೆ ಆಶ್ಚರ್ಯ ಆಯ್ತು. ಇವಳು ಠಾಕೂರ್ನ ಯಾಕೆ ಅಪ್ಪ ಅಂತ ಕರೆದ್ಲು? ಯತಿನ್ ಹೇಳಿದ್ದ ಅವ್ರಿಗೆ ಅಕ್ಕ ತಂಗಿ ಯಾರು ಇಲ್ಲ ಅಂತ. ಹಾಗಾದ್ರೆ ಇವಳು ಯಾರು? ಬಹುಶಃ ಯಾರು ನೆಂಟ್ರಿರ್ಬೇಕು. ನೀಲಿಮಾ ಒಳಗ್ ಹೋಗ್ತಾಳೆ. ಯಶವಂತ್ ಠಾಕೂರ್ ಬರೋದಕ್ಕೋಸ್ಕರ ಕಾಯ್ತಾ ಕೂತಿರ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಯಶವಂತ್ ಠಾಕೂರ್ ಅಲ್ಲಿಗ್ ಬರ್ತಾರೆ. ಹೇಳಿ, ನಾನೇ ಯಶವಂತ್ ಠಾಕೂರ್. ನಾನು ನೀಲಿಮಾ ಅಂತ. ನೀಲಿಮಾನ? ನಿಮ್ಮ ಮಗನ ಹೆಂಡತಿ. ಏನು? ಹಾ, ನಾವು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ವಲ್ಲ. ಇದು ಹೇಗ್ ಸಾಧ್ಯ? ಶಾರದಾ, ಬಂದೆ ಅಪ್ಪ. ಇವಳು ನನ್ನ ಸೊಸೆ, ನನ್ನ ಮಗನ ಅರ್ಧಾಂಗಿಣಿ. ಏನು? ಹಾ, ಇವ್ರ ಮದ್ವೆ ಆಗಿ 6 ವರ್ಷ ಆಗಿದೆ. ನೀಲಿಮಾಗ ಅನ್ನಿಸ್ತು ಯತಿನ್ ಅವಳಿಗೆ ಮೋಸ ಮಾಡಿದಾನೆ ಅಂತ. ಅದಕ್ಕೆ ಅವಳು ಅಳೋಕ್ ಶುರು ಮಾಡಿದ್ಲು. ಇನ್ನೇನ್ ಅಲ್ಲಿಂದ ಹೋಗ್ಬೇಕು ಅಂತಿದ್ಲು. ಅಷ್ಟೊತ್ತಿಗೆ ಗೋಡೆ ಮೇಲಿದ್ದಂತ ಒಂದು ಫೋಟೋ ಮೇಲೆ ಅವಳು ಗಮನ ಹೋಯ್ತು. ಇದ್ಯಾರು? ವಿಚಿತ್ರ ಹೆಂಗಸು ನೀನು. ಈಗ ತಾನೇ ಹೇಳ್ತಿದ್ದೆ ನನ್ ಮಗನ್ ಜೊತೆ ಮದ್ವೆ ಆಗಿದೆ ಅಂತ. ಮತ್ತೆ ನನ್ ಮಗನ್ನ ಗುರ್ತಿಡಿಯಕ್ಕಾಗಿಲ್ವಾ? ಇವನು ನನ್ನ ಮಗ ಜತಿನ್. ಏನು? ಇವ್ರು ನಿಮ್ ಮಗನ? ಹಾ. ನೀಲಿಮಾ ಕಣ್ಣೀರು ಕೋಪ ಆಗಿ ಬದ್ಲಾಯ್ತು. ಅವಳು ಅಲ್ಲಿಂದ ಕೋಪದಿಂದನೇ ಹೊರಟೋದ್ಲು. ನೇರವಾಗಿ ಯತಿನ್ ಹತ್ರ ಬರ್ತಾಳವಳು. ಯಾರ್ ನೀನು? ಯಾಕೆ ಹಾಗೆ ಹೇಳ್ತಿದ್ಯಾ? ನಾನ್ ನಿನ್ನ ಗಂಡ ಯತಿನ್. ಸತ್ಯ ಹೇಳು, ನೀನು ಯತಿನ್, ಆದ್ರೆ ಯತಿನ್ ಠಾಕೂರ್ ಅಲ್ಲ. ನೀಲಿಮಾ, ಏನಾಯ್ತು? ನಾನ್ ಇವಾಗ್ ತಾನೇ ಯಶವಂತ್ ಠಾಕೂರ್ ಅವ್ರ ಮನೆಗ್ ಹೋಗಿದ್ದೆ. ನೀನ್ ಅವ್ರ ಮಗನೇ ಅಲ್ಲ. ಈಗ ನೀನ್ ನನ್ಗೆ ಸತ್ಯ ಹೇಳು, ಯಾರ್ ನೀನು? ನಾನು ಇಷ್ಟು ವರ್ಷದಿಂದ ನೀನ್ ನನಗ್ ಸುಳ್ಳು ಹೇಳ್ತಾ ಇದ್ಯಾ. ಸತ್ಯ ಹೇಳು, ಯಾರ್ ನೀನು? ನಾನು ಯತಿನ್ ಅಂತ, ಆದ್ರೆ ಯತಿನ್ ಠಾಕೂರ್ ಅಲ್ಲ. ನಾನ್ ಈ ನಿಜಾನ ನಿನ್ನ ಹತ್ರ ಹೇಳ್ಬೇಕು ಅನ್ಕೊಂಡಿದ್ದೆ. ಯಾರ್ ನೀನು? ನಾನೊಬ್ಬ ಅನಾಥ. 15 ವರ್ಷದ ಮುಂಚೆ ಠಾಕೂರ್ ಅವರು ನನಗೆ ಅವ್ರ ಹೆಸರನ್ನ ಕೊಟ್ರು, ನನ್ನ ಜೀವನ ಚೆನ್ನಾಗಿರ್ಲಿ ಅಂತ. ಅವರೇ ನನ್ನ ಓದು ಬರಹಕ್ಕೆ ಹಣನ ಖರ್ಚು ಮಾಡಿದ್ರು. ಅವ್ರು ನನಗೆ ದೇವ್ರಿದ್ದ ಹಾಗೆ. ಮತ್ತೆ ನಾನು ಅವರ ಮಗ ಅಲ್ಲ. ಅವ್ರಿಗಿರೋದು ಒಂದೇ ಮಗ, ಜತಿನ್ ಠಾಕೂರ್ ಅಂತ. ಇಲ್ಲಿವರೆಗೂ ಈ ವಿಷಯನ ನನ್ನಿಂದ ಯಾಕೆ ಮುಚ್ಚಿಟ್ಟೆ? ಯಾಕಂದ್ರೆ ನಾನು ಯಶವಂತ್ ಠಾಕೂರ್ ಅವ್ರಿಗೆ ಮಾತು ಕೊಟ್ಟಿದ್ದೆ, ನನ್ನ ಜೀವನ ಪರ್ಯಂತ ನಾನು ಅನಾಥ ಅಂತ ಹೇಳೋದಿಲ್ಲ ಅಂತ. ಮತ್ತೆ ಅವ್ರಿಗೆ ಈ ತರ ಮಾತು ಕೊಟ್ಟಿರೋದಕ್ಕೆ ನಾನ್ ನಿನ್ನ ಹತ್ರ ಇಲ್ಲಿವರೆಗೂ ಸುಳ್ಳು ಹೇಳ್ತಿದ್ದೆ. ಎಷ್ಟೋ ಸತಿ ಅನ್ಕೊಂಡೆ ನಾನ್ ನಿನ್ನ ಹತ್ರ ನಿಜ ಹೇಳ್ಬೇಕು ಅಂತ. ಆದ್ರೆ ಯತಿನ್ ಮಾತು ಕೊಡು, ನೀನ್ ಯಾವತ್ತೂ ನಿನ್ನ ಅನಾಥ ಅಂತ ಯಾರತ್ರನೂ ಹೇಳ್ಕೋಬಾರ್ದು. ಇವತ್ತಿಂದ ನಾನು ನಿನ್ಗೆ ತಂದೆ ಇದ್ದ ಹಾಗೆ. ನಾನ್ ಮಾತು ಕೊಡ್ತೀನಿ. ಈ ವಿಷಯನ ಕೇಳಿ ನೀಲಿಮಾ ಅಳೋಕ್ ಶುರು ಮಾಡ್ತಾಳೆ. ಅವಳು ಅವಳ ಗಂಡನ ಕಟ್ಟಿಯಾಗಿ ಅಪ್ಕೋತಾಳೆ. ಸಾರಿ ಯತಿನ್, ಸಾರಿ. ನಾನ್ ನಿನ್ಮೇಲೆ ಅನುಮಾನ ಪಟ್ಟೆ. ಐ ಆಮ್ ವೆರಿ ವೆರಿ ಸಾರಿ.
ನನ್ ಮೇಲೆ ಅನುಮಾನ ಪಟ್ಟೆ ಅದೇನೋ ಸರಿ, ಆದ್ರೆ ನೀನು ಯಶವಂತ್ ಠಾಕೂರ್ ಅವ್ರ ಮನೆಗೆ ಹೋದೆ, ಅದ್ಯಾಕೆ? ಹಾ, ಈಗೇನ್ ಮಾಡೋದು? ನಡಿ. ಇಲ್ಲಿ ಯಶವಂತ್ ಠಾಕೂರ್ ಮನೆಯಲ್ಲಿ ಜಗಳ ನಡೀತಾ ಇತ್ತು. ನೀನ್ ಇನ್ನೊಂದ್ ಮದ್ವೆ ಯಾಕೆ ಮಾಡ್ಕೊಂಡೆ ಅದು ಹೆಂಡ್ತಿ ಇರ್ಬೇಕಾದ್ರೆ? ನಾನ್ ಯಾವುದೇ ಇನ್ನೊಂದ್ ಮದ್ವೆ ಮಾಡ್ಕೊಂಡಿಲ್ಲ. ಸುಳ್ಳು ಹೇಳ್ಬೇಡ ಜತೀನ್. ಆಗ ಯತೀನ್ ಮತ್ತೆ ನೀಲಿಮಾ ಅಲ್ಲಿಗೆ ಹೋಗ್ತಾರೆ. ಅವರು ಸತ್ಯ ಹೇಳ್ತಿದ್ದಾರೆ. ಅವ್ರು ನನ್ ಗಂಡ ಅಲ್ಲ, ಇವ್ರು ನನ್ ಗಂಡ. ಯತೀನ್ ಅನ್ನ ನೋಡಿ ಯಶವಂತ್ ಠಾಕೂರ್ ಅವ್ರ ಮುಖದಲ್ಲಿ ಮಂದಹಾಸ ಬರುತ್ತೆ. ಯತೀನ್ ಯಶವಂತ್ ಠಾಕೂರ್ ಕಾಲಿಗೆ ಬೀಳ್ತಾನೆ. 100 ಕಾಲ ಬದುಕು ಮಗ್ನೆ, ಯಾವಾಗ್ಲೂ ಸಂತೋಷವಾಗಿರು. ಯತೀನ್ ಯಶವಂತ್ ಠಾಕೂರ್ಗೆ ಎಲ್ಲಾ ಸತ್ಯನೂ ಹೇಳ್ತಾನೆ. ಅವತ್ತು ನಿಮಗ್ ಕೊಟ್ಟಿರೋ ಮಾತಿಂದ ನಾನು ಇವಳಿಗೆ ನಿಜಾನ ಹೇಳೇ ಇರ್ಲಿಲ್ಲ. ಒಳ್ಳೇದ್ ಮಾಡ್ದೆ ಸೊಸೆ. ನೀನ್ ಯಾವತ್ತೂ ಚಿಂತೆ ಮಾಡ್ಬೇಡ, ನಿನ್ಗೆ ಸಂಬಂಧಿಕರಿಲ್ಲ ಅಂತ. ನಾನು ನಿಮ್ಮ ಮಾವ, ಇವ್ರು ನಿನ್ನ ಭಾವ, ಮತ್ತೆ ಇವ್ರು ನಿಮ್ಮ ಅಕ್ಕ. ಅರ್ಥ ಆಯ್ತಾ? ಸರಿ ಅಪ್ಪ. ಸೊಸೆ, ಅದೆಲ್ಲ ಸರಿ. ನೀನ್ ಇಲ್ಲಿಗೆ ಯಾವ ಕಾರಣದ ಮೇಲೆ ಬಂದೆ ಹೇಳು. ನೀವು ತಾತ ಆಗ್ತಿದ್ದೀರಾ ಅಂತ ಹೇಳೋದಕ್ಕೆ. ಏನು? ಇದಂತೂ ತುಂಬಾ ಸಂತೋಷದ ವಿಷಯ. ಶಾರದಾ, ಎಲ್ಲಾರ್ಗೂ ಸಿಹಿ ಕೊಡು. ಎಲ್ರೂ ಖುಷಿಯಾಗಿದ್ರು. ನೀಲಿಮಾ ಗರ್ಭವತಿ ಅನ್ನೋ ವಿಷಯ ಯತೀನ್ ಕುಟುಂಬನ ಒಂದು ಮಾಡಿತ್ತು. ಯಾರ್ ಹೇಳ್ತಾರೆ ಸಂಬಂಧ ಕೇವಲ ರಕ್ತದಿಂದ ಆಗೋದು ಅಂತ? ಕೆಲವು ಸಂಬಂಧಗಳು ಒಳ್ಳೆತನದಿಂದನೂ ಆಗತ್ತೆ.